ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮುಂದಿನ ವಿಡಿಯೋಗೆ ಸ್ವಾಗತ ಸ್ಟೂಡೆಂಟ್ಸ್. ಇವತ್ತು ನಾನು ನಿಮಗೆ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಕೆಮಿಸ್ಟ್ರಿಯಲ್ಲಿ ಟ್ರಿಕ್ಸ್ ಸ್ಟೂಡೆಂಟ್ಸ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಇದರಲ್ಲಿ ಯಾವ ಕಾನ್ಸೆಪ್ಟನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಕೆಮಿಸ್ಟ್ರಿಯ ಕಾನ್ಸೆಪ್ಟ್ ಆಗಲಿ, ಫಿಸಿಕ್ಸ್ನ ಕಾನ್ಸೆಪ್ಟ್ ಆಗಲಿ, ಯಾವುದಾದ್ರೂ ಕೂಡ ಕಾನ್ಸೆಪ್ಟನ್ನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಅ ಟ್ರಿಕ್, ಯೂಸಿಂಗ್ ಟ್ರಿಕ್ ಹೇಗೆ ನೀವು ನಿಮ್ಮ KCET ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಜಸ್ಟ್ ಯೂಸಿಂಗ್ ಅ ಟ್ರಿಕ್ಸ್, ಆಯಿತಾ. ಇದನ್ನು ಏನು ಮಾಡಬೇಕು ಅಂತ, ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ ನೀವು ಕೆಮಿಸ್ಟ್ರಿ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಇದ್ದೀರಾ. ಔಟ್ ಆಫ್ 60ಯಲ್ಲಿ ನೀವು ಒಂದು 25 to 30 ಕ್ವಶನ್ಸನ್ನು ಮಾಡಿದ್ದೀರಾ. ಅವ್ರು 35 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಿದ್ದೀರಾ. ಇನ್ನು ಉಳಿದಂಥ 25 ಕ್ವಶನ್ಸ್ ನಿಮ್ಗೆ ಗೊತ್ತೇ ಇಲ್ಲ, ಆರ್ ಎಲ್ಸ್ ಒಂದು 20 ಕ್ವಶನ್ಸ್ ನಿಮ್ಗೆ ಗೊತ್ತೇ ಇಲ್ಲ. 40 ಕ್ವಶನ್ಸನ್ನು ನೀವು ಆಲ್ರೆಡಿ ಅಟೆಂಡ್ ಮಾಡಿದ್ದೀರಾ. ಉಳಿದಂಥ 20ಯಲ್ಲಿ ಐಡಿಯಾ ಇಲ್ಲದೆ ಇದ್ದರೆ ಅದರಲ್ಲಿ 50% ಮಾಡೋದು ಹೇಗೆ ಅಂದರೆ ಆಪ್ಷನ್ 4 ಇದ್ದರೆ ಅದನ್ನು 2ಗೆ ರೆಡ್ಯೂಸ್ ಮಾಡೋದು ಹೇಗೆ ಅಂತ ಹೇಳೋದನ್ನು ಥ್ರೂ ಟ್ರಿಕ್ಸ್ ನಾವು ಹೇಳಿ ಕೊಡ್ತಾ ಇರೋದು ಸ್ಟೂಡೆಂಟ್ಸು. ನಾವು ಇವಾಗಲೇ ಹೇಳ್ತಾ ಇದ್ದೇವೆ, ಟ್ರಿಕ್ಸಲ್ಲಿ ನೀವು ಔಟ್ ಆಫ್ 3 ಒಂದು ಆನ್ಸರ್ ಪಕ್ಕ ರೇಟ್ ಆಗುತ್ತೆ. ಔಟ್ ಆಫ್ 3 ಆಯಿತಾ. ದಿಸ್ ಇಸ್ ಜಸ್ಟ್ ಟ್ರಿಕ್ ಗೈಸ್. ಇವಾಗಲೇ ಹೇಳ್ತಾ ಇದ್ದೇನೆ, ದರ್ ಇಸ್ ನೋ ಕಾನ್ಸೆಪ್ಟ್. ಇಲ್ಲಿ ಯಾವ ಕಾನ್ಸೆಪ್ಟನ್ನು ಇನ್ವಾಲ್ವ್ ಆಗೋದಿಲ್ಲ. ಇದು ನಿಮಗೆ ಎಲ್ಲಿಗೆ ಹೆಲ್ಪ್ ಆಗುತ್ತೆ ಕೇಳಿದ್ರೆ, ಅಟ್ ದ ಲಾಸ್ಟ್ ಮೂಮೆಂಟ್ ನೀವು 20 ಕ್ವಶನ್ಸನ್ನು ಬಿಟ್ಟು ಬಂದು ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ABCD ಅಂತ ಹಾಕೋ ಬದಲು ಒಂದು ನಾಲೆಜ್, ಏನೋ ಒಂದು ನಿಮ್ಮ ಏನು ಹೇಳ್ತಾರೆ ಇಂಟೆಲಿಜೆನ್ಸ್ ಯೂಸ್ ಮಾಡಿ ನೀವೇನೋ ಒಂದು ಗೆಸ್ ಮಾಡಿ ಹಾಕಿ ಬರ್ಬೋದು ಇದನ್ನು, ಆಯಿತಾ. ಇದು ಕೂಡ ಪ್ರೂವ್ಡ್ ಮೆಥಡ್ ಕೂಡ ಔಟ್ ಆಫ್ 3ಯಲ್ಲಿ 1 ಕ್ವಶನ್ನ ರೈಟ್ ಆಗುತ್ತೆ. ನಾವು ಇದನ್ನು ಈ ಮೆಥಡನ್ನು 2020, 2021, 2022, 2023 ಎಲ್ಲ ಕ್ವಶನ್ ಪೇಪರಿಗೆ ಕೂಡ ಇದನ್ನು ಅಪ್ಲೈ ಮಾಡಿದ್ದೇವೆ. ಔಟ್ ಆಫ್ 3 1 ಕ್ವಶನ್ ಅಂತೂ ಪಕ್ಕ ರೈಟ್ ಆಗುತ್ತೆ ಸ್ಟೂಡೆಂಟ್ಸ್, ಆಯಿತಾ. ವೆರಿ ಇಂಪಾರ್ಟೆಂಟ್. ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಅನ್ಸ್ಕೊಳ್ತೇನೆ, ಆಯಿತಾ. ಈಗ ನೋಡಿ ಸ್ಟೂಡೆಂಟ್ಸ್, ಇದು ಲಾಸ್ಟ್ ಮೂಮೆಂಟ್ ಟ್ರಿಕ್ಸ್. ಸ್ಟಾರ್ಟಿಂಗಿಗೆ ಹೋಗಿ ಟ್ರಿಕ್ಸನ್ನು ದಯವಿಟ್ಟು ಯೂಸ್ ಮಾಡಬೇಡಿ. ಫಸ್ಟ್ ನಿಮ್ಗೆ ಏನು ಗೊತ್ತೇ ಅದೆಲ್ಲದನ್ನು ಮಾಡಿ, ಅದಾದ ನಂತರ ನಿಮಗೆ ಗೊತ್ತೇ ಇಲ್ಲ, ಈ ಪ್ರಾಬ್ಲಮ್ ನಂಗೆ ಮಾಡಲಿಕ್ಕೆ ಬರೋದಿಲ್ಲ, ಈ ಕ್ವಶನ್ ಬಗ್ಗೆ ನಂಗೆ ಐಡಿಯಾನೇ ಇಲ್ಲ ಅಂತ ಹೇಳಿದಾಗ ಈ ಟ್ರಿಕ್ಸನ್ನು ಯೂಸ್ ಮಾಡಿ, ಆಯಿತಾ. ನೋಡಿ ಸ್ಟೂಡೆಂಟ್ಸ್, ಈ ಕೋರ್ಸಲ್ಲಿ ನಾವೊಂದೀಗ ಶಾರ್ಟ್ಕಟ್ ಟ್ರಿಕ್ಸ್ ಅಂತ ಒಂದು ಕೋರ್ಸನ್ನು ಮಾಡಿದ್ದೇವೆ ಫಾರ್ 500 rupees. ಅದರಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಇಂಥ ಟ್ರಿಕ್ಸನ್ನು ಹೇಳಿಕೊಡ್ತೇವೆ. ಮತ್ತು ಚಾಪ್ಟರ್ ವೈಸ್ ನಿಮಗೆ ಈಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸನ್ನು ಲೈವ್ ವೀಡಿಯೋನ ಕೂಡ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದೇನೆ. ರೇಂಜ್ ಮತ್ತು ಡೊಮೈನ್ ಗ್ಯಾರಂಟಿ ಬರುತ್ತೆ. ಆ ಕ್ವಶನ್ನ ಹೇಗೆ ಟ್ರಿಕ್ಸ್ ಯೂಸ್ ಮಾಡಿ ಮಾಡ್ಬೋದು, ಅಥವಾ ನಿಮ್ಮ 1-1 ಮತ್ತು ಆನ್-2 ಹೇಗೆ ಟ್ರಿಕ್ಸ್ ಯೂಸ್ ಮಾಡಿ ಮಾಡ್ಬೋದು ಅಂತ ಆಲ್ರೆಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಹೋಪ್ ನೀವೆಲ್ಲ ನೋಡಿದ್ದೀರ ಅಂದ್ಕೊಳ್ತೇನೆ. ಅದರಲ್ಲಿ ತುಂಬ ನಿಮಗೆ ಯೂಸ್ ಆಗುತ್ತೆ. 1-1 ಮಾಡೋದು ಹೇಗೆ, ಆನ್-2 ಮಾಡೋದು ಹೇಗೆ, ಸಿಮೆಟ್ರಿಕ್ ರಿಫ್ಲೆಕ್ಸಿವ್, ಅದಾದ ನಂತರ ನಿಮಗೆ ಡೊಮೈನ್ ಮತ್ತು ರೇಂಜನ್ನು ಹೇಗೆ ಡೈರೆಕ್ಟ್ ಮಾಡ್ಬೋದು, ಅದೆಲ್ಲದನ್ನು ನಾನು ಹೇಳಿಕೊಟ್ಟಿದ್ದೇನೆ, ಆಯಿತಾ. ಅದೇ ಥರ ಆ ಒಂದು ಕೋರ್ಸಲ್ಲಿ ಕೂಡ ಇಂಥ ಲಾಸ್ಟ್ ಮೂಮೆಂಟ್ ಟ್ರಿಕ್ಸನ್ನು ನಾವು ಹೇಳಿಕೊಡ್ತೇವೆ ವಿತ್ ಫಾರ್ಮುಲಾ ಲಿಸ್ಟ್ ಪ್ಲಸ್ ಲಾಸ್ಟ್ ಮೂಮೆಂಟ್ ಟ್ರಿಕ್ಸ್, ಓಕೆ. ಈಗ ನೋಡಿ ಸ್ಟೂಡೆಂಟ್ಸ್, ಇದು 2020 KCETಯಲ್ಲಿ ಬಂದಂಥ ಕ್ವಶನ್ ನಾನು ತೆಗಿತಾ ಇದ್ದಾನೆ. ನಾನು ಹೇಳಿದ್ದೇನಲ್ಲ, 2020, 21, 22, 23 ಎಲ್ಲ ಕ್ವಶನ್ ಪೇಪರ್ಗೂ ನಾವು ನಿಮಗೆ ಆನ್ ಸ್ಪಾಟ್ ಡೆಮೋ ಮಾಡಿ ಕೊಡ್ತೇವೆ. ಯಾವುದರಲ್ಲಿ ನಮ್ಮ ಶಾರ್ಟ್ಕಟ್ ಟ್ರಿಕ್ಸು ಇದಕ್ಕೆ ನೀವು ಎನ್ರೋಲ್ ಆದರೆ ಮಾತ್ರ, ಆಯಿತಾ. ಕೋರ್ಸ್ಗೆ ಎನ್ರೋಲ್ ಆದರೆ ಮಾತ್ರ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ದ ಕೋರ್ಡಿನೇಷನ್ ನಂಬರ್ ಆಫ್ Fe and CO ಇನ್ ದ ಕಾಂಪ್ಲೆಕ್ಸ್ ಅಯಾನ್ಸ್ FeC2O4 C4 ಥ್ರೈಸ್ 3- ಅದರ ಚಾರ್ಜ್ ಕೊಟ್ಟಿದ್ದಾರೆ. ಆ್ಯಂಡ್ CO SCN4 2+ ಆರ್ ರೆಸ್ಪೆಕ್ಟಿವ್ಲಿ. ಇದರಲ್ಲಿ ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಇಟ್ಸ್ ಜಸ್ಟ್ ಅ ಟ್ರಿಕ್ಸ್, ಓಕೆ. ಇದರಲ್ಲಿ ಯಾವ ಟಾಪಿಕನ್ನು ನಾವು ಯೂಸ್ ಮಾಡ್ತಾ ಇಲ್ಲ, ಕೆಮಿಸ್ಟ್ರಿ ಯಾವ ಟಾಪಿಕನ್ನು ಯೂಸ್ ಮಾಡ್ತಾ ಇಲ್ಲ. ಏನು ಮಾಡಬೇಕಂತ ಕೇಳಿದ್ರೆ ಕರೆಕ್ಟ್ ಕೇಳ್ಕೊಳ್ಳಿ. ನಿಮ್ಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ, ಇದ್ರದ್ದು ಆನ್ಸರ್ ಏನಂತ ಗೊತ್ತೇ ಇಲ್ಲ. ಏನು ಮಾಡ್ತೀರಾ ಕೇಳಿದರೆ, ನೀವಿಲ್ಲಿ ಯೂಸ್ ಮಾಡೋದು ಅಂತ ಕೇಳಿದ್ರೆ ಸಿಮಿಲರ್ ಆಪ್ಷನ್ಸನ್ನು ಟಿಕ್ ಮಾಡ್ತೀರಾ, ಆಯಿತಾ. ನೋಡಿ ಸ್ಟೂಡೆಂಟ್ಸು, ಇದನ್ನು ನೋಡಿದಾಗ ಫಸ್ಟ್ ನಂಬರ್ಸ್ ನೋಡಿ, 3, 6, 4, 6. ಯಾವುದು ಮೋಸ್ಟ್ ಟೈಮ್ ರಿಪೀಟ್ ಆಗಿದೆ? 6 ಅಲ್ವಾ. ಸೊ ಫಸ್ಟಿಂದ ನಾನು 6 ತೊಗೊಳ್ಬೋದಾ? ಯಾಕಂದರೆ ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಬರೀ 1 ಟೈಮ್ ಮಾತ್ರ ರಿಪೀಟ್ ಆಗಿದೆ. 6 and 6 2 ಟೈಮ್ಸ್ ರಿಪೀಟ್ ಆಗಿದೆ, 6 ತೊಗೊಳ್ಬೋದಲ್ಲ. ಆ್ಯಂಡ್ ಈಗ ಸೆಕೆಂಡ್ ನಂಬರ್ ನೋಡಿ, 4, 8, 6, 4. ಯಾವ ನಂಬರು 4 ನಮ್ಮದು ಎಷ್ಟು ಟೈಮ್ ರಿಪೀಟ್ ಆಗಿದೆ? 2 ಟೈಮ್ಸ್ ರಿಪೀಟ್ ಆಗಿದೆ ಅಲ್ವಾ. ತಗೊಳ್ಳಿ ಅಷ್ಟೇ. ದಿಸ್ ಇಸ್ ದ ಆನ್ಸರ್. ಗೊತ್ತಾಯ್ತಾ? 6 and 4 ಸಿಂಪಲ್. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್? ಏನು ಮಾಡ್ತೀರಾ? ಸಿಮಿಲರ್ ಆಪ್ಷನ್. ಇಲ್ಲಿ ನಾವು ಯೂಸ್ ಮಾಡಿರೋ ಟ್ರಿಕ್ಸ್ ಯಾವುದು ಹೇಳಿ? ಸಿಮಿಲರ್. ಫಸ್ಟ್ ನಂಬರ್ನ ನೋಡ್ತೇನೆ. ಫಸ್ಟ್ ನಂಬರಲ್ಲಿ ಸಿಮಿಲರ್ ಯಾವುದು? 6 ಅದನ್ನು ತೊಗೊಂಡಿದ್ದೇವೆ. ಸೆಕೆಂಡ್ ನಂಬರಲ್ಲಿ ಸಿಮಿಲರ್ ಇರೋದು ಯಾವುದು? 4 ಮತ್ತು 4 ಟ್ವೈಸ್ ರಿಪೀಟ್ ಆಗಿದೆ. ಸೊ 6,4 ದಟ್ ಈಸ್ ದ ಆನ್ಸರ್. ಅರ್ಥ ಆಯ್ತಲ್ಲ? ಇಷ್ಟೇ ಟ್ರಿಕ್ಸ್. ಇದನ್ನು ಸಿಮಿಲರ್ ಅಂತ ಹೇಳೋ ಟ್ರಿಕ್ಸನ್ನು ಯೂಸ್ ಮಾಡಿ ನಾವು ಇದು ಮಾಡಿದ್ವಿ. ಸಿಮಿಲಾರಿಟಿಯನ್ನು ನೋಡಿ. ಸೆಕೆಂಡ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಹೌ ಮೆನಿ ಮೋಲ್ಸ್ ಆಫ್ ಆಸಿಡಿಫೈಡ್ K2Cr2O7 ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಹೇಳ್ತಾ ಇದ್ದಾರೆ, ರಿಕ್ವೈರ್ಡ್ ಟು ಲಿಬರೇಟ್ 6 moles ಆಫ್ I2 ಫ್ರಮ್ ಆನ್ ಆಕ್ವಸ್ ಸೊಲ್ಯೂಷನ್ 5-. ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್, ನಾವಿಲ್ಲಿ ಯೂಸ್ ಮಾಡ್ತಿರೋ ಟ್ರಿಕ್ಸ್ ಬಗ್ಗೆ ಹೇಳ್ತಾನೆ. ಇಲ್ಲಿ ನಾವು ಇದು ಯೂಸ್ ಮಾಡ್ಬೋದು, ಏನು ರೆಸಿಪ್ರೋಕಲ್. ಇದನ್ನು ನಿಮ್ಗೆ ಇದರಲ್ಲಿ ಹೇಳಿಕೊಡ್ತೇನೆ ಕೋರ್ಸಲ್ಲಿ, ಏನು ಇದು ಅಂತ ಎಲ್ಲ ಕ್ವಶನ್ ಪೇಪರ್ಗೂ ನಾವು ಕೋರ್ಸಲ್ಲಿ ಅದನ್ನು ಹೇಳಿಕೊಡ್ತೇವೆ. ಆನ್ ಸ್ಪಾಟ್ ಡೆಮೋ ಮಾಡ್ತೇನೆ. ಈಗ ನಾನು ಇದನ್ನು 2 ಅಂತ ತಗೊಳ್ತೇನೆ, ಇದು 1 ಅಂತ ತಗೊಳ್ತೇನೆ. 0.25ನ 1/4 ಅಂತ ತಗೊಳ್ಬೋದಾ? 0.51ನ 1/2 ಅಂತ ತಗೊಳ್ಬೋದಾ?
ಕರೆಕ್ಟಾ? ಅವಾಗ ಏನು ಮಾಡ್ಬೇಕು ಹೇಳಿ, ಆಪ್ಷನಲ್ಲಿ ನಿಮ್ಗೆ ಯಾವಾಗ ಎಕ್ಸ್ ಕೊಮ ವೈ ಕೊಮ 1/y ಕೊಮ ಝಡ್ ಈ ಥರ ಬಂದರೆ, ಅಂದರೆ ಯಾವುದಾದ್ರೂ ಎರಡು ಆಪ್ಷನ್ ರೆಸಿಪ್ರೋಕಲ್ ಆಗಿದ್ದರೆ, ಉಲ್ಟಾ ಆಗಿದ್ದರೆ, ಆವಾಗ ಏನು ಮಾಡ್ಬೇಕು ಹೇಳಿ, ಅವೆರಡರಲ್ಲಿ ಒಂದು ಆಪ್ಷನ್ ಆಗಿರುತ್ತೆ. ನೋಡಿ ಸ್ಟೂಡೆಂಟ್ಸು, ಇಲ್ಲಿ 1 ಇದೆ, ಇಲ್ಲಿ 1/4 ಇದೆ, ಇಲ್ಲಿ 2 ಇದೆ, ಇಲ್ಲಿ 1/2 ಇದೆ. ನೋಡಿ 2 ಮತ್ತು 1/2 ದೇ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್ ಅಲ್ವಾ? ಸೊ ಈ ಆಪ್ಷನ್ ಅಲ್ಲ, ಇದು ಆಪ್ಷನ್ ಅಲ್ಲ ಅಲ್ವಾ? ಇದನ್ನು ನಾನು ಎಕ್ಸ್ ಅಂತ ತೊಗೊಂಡ್ರೆ ಅಲ್ಲ, ಇದನ್ನು ವೈ ಅಂತ ತೊಗೊಂಡ್ರೆ ಅಕಾರ್ಡಿಂಗ್ ಟು ಫಾರ್ಮುಲಾ ಇದು 1/y ಅಲ್ವಾ? ಇದರಲ್ಲೇ ಆನ್ಸರ್ ಇರುತ್ತೆ. ಓಕೆ, ಒಂದು ಆಪ್ಷನ್ ಎ ಆಗಿರುತ್ತೆ, ಒಂದು ಆಪ್ಷನ್ ಡಿ ಆಗಿರುತ್ತೆ. ಆಯಿತಾ? ಇಲ್ಲಿಗೆ ನಿಮ್ಗೆ ಇವೆರಡು ಆಪ್ಷನ್ ಎಲಿಮಿನೇಟ್ ಮಾಡ್ಬೋದಲ್ಲ, 50% ಬಂದು ನಿಂತ್ಕೊಳ್ಳಿಲ್ವಾ? ಸೊ ಆಪ್ಷನ್ 2 ಆರ್ 1/2 ಆಗಿರುತ್ತೆ. ಆಯಿತಾ? ಆಪ್ಷನ್ 2 ಇವೆರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ಆಯಿತಾ? ಇದು 50% ರಿಡ್ಯೂಸ್ ಆಯಿತು. ಇದು KCET 2020 ಕೇಳಿದಂಥ ಕ್ವಶನ್ ಸ್ಟೂಡೆಂಟ್ಸ್ ಇದು. ಆಯಿತಾ? ನೆಕ್ಸ್ಟ್, ನಂಬರ್ ಆಫ್ ಸ್ಟೀರಿಯೋ ಐಸೋಮರ್ಸ್ ಎಕ್ಸಿಬಿಟೆಡ್ ಬೈ COEN2 Cl2+. ಇದರಲ್ಲಿ ಟ್ರಿಕ್ ಯಾವ್ದು ಯೂಸ್ ಮಾಡೋದು ಕೇಳಿದ್ರೆ ನಾವು ಎಕ್ಸ್ಟ್ರೀಮ್ ವ್ಯಾಲ್ಯೂಸನ್ನು ನೋಡ್ಬೇಕು. ಏನು ಮಾಡಬೇಕು ಗೊತ್ತುಂಟಾ? ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂದರೆ ತುಂಬ ಅಂದರೆ ಹೈ ವ್ಯಾಲ್ಯೂಸು ಮತ್ತು ಲೋ ವ್ಯಾಲ್ಯೂಸು ಎರಡನ್ನೂ ಕೂಡ ಡಿಲೀಟ್ ಮಾಡಿ. ಇದ್ದಿದ್ರಲ್ಲಿ ಹೈ ವ್ಯಾಲ್ಯೂ ಯಾವುದು 5 ಇಲ್ಲ, ಲೋ ವ್ಯಾಲ್ಯೂ ಯಾವುದು 2 ಇದು ಇಲ್ಲ. ಆನ್ಸರ್ 4 ಅಥವಾ 3 ಇರುತ್ತೆ ಪಕ್ಕ. ಅರ್ಥ ಆಯ್ತಾ? ಸೊ ಇದು ನಿಮ್ಮ ಟ್ರಿಕ್ ಸ್ಟೂಡೆಂಟ್ಸ್. ಇಷ್ಟೇ ಇಲ್ಲಿ ಯೂಸ್ ಮಾಡಿದ್ದು ನಾವು ಎಕ್ಸ್ಟ್ರೀಮ್, ರೆಸಿಪ್ರೋಕಲ್ ಮತ್ತು ಸಿಮಿಲರ್. ಎಲ್ಲೆಲ್ಲಿ ಯಾವುದನ್ನು ಯೂಸ್ ಮಾಡಬೇಕಂತ ನಾವು ಕೋರ್ಸಲ್ಲಿ ಎಲ್ಲದನ್ನು ಹೇಳಿಕೊಡ್ತೇವೆ. 2020, 2021, 22, 23 ಎಲ್ಲ ಕ್ವಶನ್ ಪೇಪರ್ ನಿಮಗೆ ಆನ್ ಸ್ಪಾಟ್ ಡೆಮೋ ಮಾಡಿ ತೋರಿಸ್ತೇವೆ. ಅಂದರೆ 3 ಔಟ್ ಆಫ್ 3 ಕ್ವಶನ್ 1 ಕ್ವಶನ್ ರೈಟ್ ಆಗೋ ಚಾನ್ಸಸ್ ಇದೆ. ಆಯಿತಾ? ಇದು ಯಾವಾಗ ಯೂಸ್ ಆಗುತ್ತೆ ಹೇಳಿ, ನಿಮಗೆ ಎಲ್ಲ ಆನ್ಸರ್ ಗೊತ್ತಿರೋದನ್ನು ಎಲ್ಲ ಮಾಡಿರ್ತೀರಾ, ಬಟ್ ಕೆಲವೊಂದು ಕ್ವಶನ್ಸ್ಗಳ ಬಗ್ಗೆ ಆನ್ಸರ್ ನಿಮ್ಗೆ ಐಡಿಯಾನೇ ಇಲ್ಲ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಂಥ ಟೈಮಲ್ಲಿ ನೀವು ಚಾನ್ಸ್ ತೊಗೊಳ್ಳೋ ಬದಲು ಸುಮ್ಮನೆ ABCD ಅಂತ ಹಾಕೋ ಬದಲು ಒಂದು ಐಡಿಯಾದ ಮೇಲೆ, ನಾವು ಹೇಳೋ ಒಂದು ಟ್ರಿಕ್ಸ್ಗಳ ಮೇಲೆ ನೀವು ಹಾಕಿ ಬರ್ಬೋದು. ಆಯಿತಾ? ಇದನ್ನು ಫಸ್ಟಿಗೆ ದಯವಿಟ್ಟು ಹಾಕಬೇಡಿ. ಆಯಿತಾ? ಈಗ ಆಪ್ಷನ್ ಆ್ಯಕ್ಚುಯಲ್ ಆನ್ಸರ್ ಏನಾಗಿದೆ ಅಂತ ಕೇಳಿದರೆ, ಫಸ್ಟ್ ಇದು ಆಪ್ಷನ್ ಡಿ ಆನ್ಸರ್, ಫಸ್ಟ್ ಕ್ವಶನ್ ಇದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಯಿತಾ? ಸೆಕೆಂಡ್ ಕ್ವಶನ್ ಇದು ನಾನು ಹೇಳಿದೆಯಲ್ಲ, ಒಂದು ಇದಾಗಿರುತ್ತೆ ಅಂತ ಹೇಳಿದಲ್ಲ, ಒಂದು 2 ಅಥವಾ 1/2 ಅಲ್ಲ, ಅದರದ್ದು ಆನ್ಸರ್ 2 ಆಗಿದೆ ಸ್ಟೂಡೆಂಟ್ಸ್. ಅದಾದಮೇಲೆ 50% ರೆಡ್ಯೂಸ್ ಮಾಡಬೇಕು ನೀವು. ಅಟ್ಲೀಸ್ಟ್ ಇಲ್ಲಿ 2 ಆಪ್ಷನ್ ಹೋಗಿದೆಯಲ್ಲ, 50% ಇವೆರಡರಲ್ಲಿ ಒಂದು ಹಾಕ್ಬೋದಲ್ಲ. ಓಕೆ, ಇದು ನಂಬರ್ ಆಫ್ ಸ್ಟೀರಿಯೋ ಐಸೋಮರ್ಸ್ ಇದಲ್ಲ, ಒಂದು ಎ ಅಥವಾ ಒಂದು ಡಿ ಆಗುತ್ತಂದೆಯಲ್ಲ, ಇದ್ರದ್ದು ಆನ್ಸರ್ ಡಿ ಇಸ್ ದ ಆನ್ಸರ್. ದಟ್ಸ್ ಇಟ್ ಸ್ಟೂಡೆಂಟ್. ಅಷ್ಟೇ, ಇದು ಟ್ರಿಕ್ಸ್ ಯೂಸ್ ಮಾಡೋದು. ಆಯಿತಾ? ಈ ಟ್ರಿಕ್ಸನ್ನು ಯೂಸ್ ಮಾಡಿ ನಾನು ಹೇಳ್ತೇನೆ ನೋಡಿ, ನಿಮಗೆ ಕ್ವಶನ್ ಪೇಪರಲ್ಲಿ ನೀವು ಒಂದು 35 ಕ್ವಶನ್ಸ್ ಮಾಡಿದ್ದೀರಾ ಅಂತ ಅನ್ಸ್ಕೊಳ್ಳಿ, 25 ಕ್ವಶನ್ಸ್ ಮಾಡಲಿಲ್ಲ, ಮಿನಿಮಮ್ ಇದರಿಂದ 5 to 10 ಆನ್ಸರ್ಸ್ ಪಕ್ಕಾ ಬರುತ್ತೆ ಸ್ಟೂಡೆಂಟ್ಸ್. 5 ಬಂದರೂ ಕೂಡ ನಿಮಗೆ 35 ಎಷ್ಟಕ್ಕೆ ಹೋಯ್ತು, 40 ಹೋಯ್ತು. ಅಂದರೆ 3 ಸಬ್ಜೆಕ್ಟಲ್ಲಿ ಎಷ್ಟು ಮಾಡ್ಬೋದು, ಪರ್ ಸಬ್ಜೆಕ್ಟ್ 5 ಮಾರ್ಕ್ಸ್ ಹೋದರೆ 3 ಸಬ್ಜೆಕ್ಟಲ್ಲಿ ನೀವು ಎಷ್ಟು ಎಕ್ಸ್ಟ್ರಾ ಸ್ಕೋರ್ ಮಾಡ್ಬೋದು, 15 ಮಾರ್ಕ್ಸ್, ಅರೌಂಡ್ 10% ಇನ್ಕ್ರೀಸ್ ಮಾಡಿದಾಗಾಯಿತು ಬೋರ್ಡಲ್ಲಿ. ಅರ್ಥ ಆಯ್ತಾ? 15 ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡ್ಬೋದು ಸ್ಟೂಡೆಂಟ್ಸ್. ಸೊ ವೆರಿ ಹೆಲ್ಪ್ಫುಲ್ ಆಗುತ್ತೆ, ಪಕ್ಕಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರಿಗಾದರೂ ಈ ಒಂದು ಇದು ಜಸ್ಟ್ ಟ್ರಿಕ್ಸ್ ಯೂಸ್ ಮಾಡಿ ಹೇಳಿದ್ದು. ಇದೇ ಥರ ನಿಮಗೆ ತುಂಬ ಫಾರ್ಮುಲಾಸ್, ಅಂದರೆ ನಿಮಗೆ ಕಾನ್ಸೆಪ್ಟನ್ನು ಯೂಸ್ ಮಾಡಿ ಕೂಡ ಚಾಪ್ಟರ್ ವೈಸ್ ನಾನು ಮಾಡ್ತಾ ಇದ್ದೇನೆ ಶಾರ್ಟ್ಕಟ್ ಟ್ರಿಕ್ಸನ್ನು. ಅದ್ರ ಜೊತೆ ಈ ಎಲ್ಲ ಕ್ವಶನ್ ಪೇಪರ್ಗೆ ಕೂಡ ಈ ಟ್ರಿಕ್ಸನ್ನು ಹೇಗೆ ಅಪ್ಲೈ ಮಾಡಬೇಕು ಅದನ್ನು ಕೂಡ ಎಲ್ಲ ಕ್ವಶನ್ ಪೇಪರ್ಗೆ ಆನ್ ಸ್ಪಾಟ್ ಡೆಮೋ ಮಾಡ್ತೇವೆ. ಆಯಿತಾ? ಯಾರಿಗಾದರೂ ಈ ಒಂದು ಕೋರ್ಸಿಗೆ ಎನ್ರೋಲ್ ಆಗಬೇಕಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಹಾಕಿ. ನಾವು ಆಲ್ರೆಡಿ 2 ಡೆಮೋ ಕ್ಲಾಸನ್ನು ಕೊಟ್ಟಾಯಿತು, ಅದನ್ನು ಕೂಡ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಕೂಡ ಸೇರಬೇಕು ಅಂತಿದ್ರೆ ಇವತ್ತು ಸೇರ್ಬೋದು. ಈ ನಂಬರ್ಗೆ ಮೆಸೇಜ್ ಹಾಕಿ 6362324224 ಅಂತ. ನಾನು ಮತ್ತೆ ಸೇರಬೇಕು ಅಂತಿದ್ರೆ ಈ ಗೂಗಲ್ ಫಾರ್ಮ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಲಿಂಕ್ ಓಪನ್ ಮಾಡಿ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ, ಅದಾದ ನಂತರ ಪೇಮೆಂಟ್ಗೆ ನಾನು ನಿಮಗೆ ಇದನ್ನು ಕಳಿಸ್ತೇವೆ, ಅದಕ್ಕೆ ಪೇಮೆಂಟ್ ಮಾಡಿ ಎನ್ರೋಲ್ ಆಗ್ಬೋದು. ಆಯಿತಾ? ಖಂಡಿತ ಇದು ನಿಮಗೆ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್. ಓನ್ಲಿ ನೀವು ಹಾರ್ಡ್ ವರ್ಕಿಂದ KCET ಕ್ರ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ. ಹಾರ್ಡ್ ವರ್ಕ್ ಕಂಬೈನ್ಡ್ ವಿತ್ ಸ್ಮಾರ್ಟ್ ವರ್ಕ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಆಯಿತಾ? ಹಾಗಂತ ನಾನು ಕೇವಲ ಶಾರ್ಟ್ಕಟ್ ಟ್ರಿಕ್ಸ್ ಯೂಸ್ ಮಾಡಿ ನೀವು ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆಗೋದು ಇಲ್ಲ ಅದು. ಆಯಿತಾ? ಶಾರ್ಟ್ಕಟ್ ಟ್ರಿಕ್ಸ್ ಯಾವಾಗ ಹೆಲ್ಪಿಗೆ ಬರೋದು ಕೇಳಿದರೆ, ನಿಮಗೆ ಔಟ್ ಆಫ್ 60 ಏನೂ ಗೊತ್ತಿಲ್ಲ, ನನಗೊಂದು 10-20 ಕ್ವಶನ್ಸ್ ಏನೂ ಗೊತ್ತಿಲ್ಲ ಅಂತ ಆದಾಗ ಈ ಶಾರ್ಟ್ಕಟ್ ಟ್ರಿಕ್ಸ್ ಯೂಸ್ ಮಾಡ್ಬೋದು. ಖಂಡಿತ ಹೆಲ್ಪಿಗೆ ಬರುತ್ತೆ, 100% ಹೆಲ್ಪಿಗೆ ಬರುತ್ತೆ ಸ್ಟೂಡೆಂಟ್ಸ್. ಆಯಿತಾ? ನಾನು ನಿಖಿಲೇಶ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಯಾರಿಗೆಲ್ಲ ಬೇಕು ಈ ವಿಡಿಯೋಸನ್ನು ಅವರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಎಲ್ಲರಿಗೂ ಶುಭ ದಿನ. ಧನ್ಯವಾದ.